ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾವು ಲಡಾಖ್ಗೆ ಹೊರಟು 6ನೇ ದಿನ ಆಯ್ತು. ಕಾರಣಾಂತರಗಳಿಂದ ಒಂದೆರಡು ದಿನ ಲೇಟ್ ಆಗಿದ್ದ ಕಾರಣ ಇವತ್ತು ಆಗ್ರಾದಲ್ಲಿದ್ವಿ. ಆಗ್ರಾದಲ್ಲಿ ತಾಜ್ ಮಹಲ್ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ. ತಾಜ್ ಮಹಲ್ ನೋಡೋಣ ಅಂತ ಹೇಳ್ಬಿಟ್ಟು ಆಗ್ರಾದಲ್ಲಿದ್ದೀರಿ ಈಗ. ಸೊ ಪಾರ್ಕಿಂಗ್ ಅಲ್ಲಿ ಸೇಫ್ಟಿ ಇಲ್ಲ, ಹಂಗಾಗಿ ಹಂಗೆ ವೇಟ್ ಮಾಡ್ತಾ ಇದೀರಿ. ಯಾಕಂದ್ರೆ ನಮ್ ಲಗೇಜ್ಗಳು ಎತ್ಕೊಂಡು ಇಲ್ಲ ಬೇರೆ ಕಡೆ ಇಟ್ಟು ಹೋಗಕ್ಕಾಗಲ್ಲ. ಏನ್ ಈ ಜನ ಸಾಗರ ತಾಜ್ ಮಹಲ್ ನೋಡೋಣ ಅಂತ ಬಂದಿದ್ರೆ ದೇವ್ರ ದರ್ಶನ ಕ್ಯೂ ನಿಂತ್ಬಿಟ್ಟವ್ರೆ. ಏನಂದ್ರೆ ಹೊರಗಡೆನೆ ಇಷ್ಟು ಸೆಕೆ ಆಗ್ತಾ ಇದೆ, ಇನ್ನು ಒಳಗಡೆ ಕ್ಯೂ ಅಲ್ಲಿ ನೋಡಿ ಹೆಂಗಿದೆ ಅಂತೇಳಿ. ಅಲ್ಲಿ ಹೋದ್ರೆ ಏನ್ ಸ್ನಾನನೇ ಮಾಡ್ತೀರೇನೋ ಅನ್ಸ್ಬಿಡುತ್ತೆ. ತಾಜ್ ಮಹಲ್ ನ ಮಹಾದ್ವಾರ. ಪ್ರಪಂಚದಲ್ಲೇ 7 ಅದ್ಭುತಗಳಲ್ಲಿ ಈ ತಾಜ್ ಮಹಲ್ ಸಹ ಒಂದಾಗಿದೆ. ಈ ವಿಷಯನ ಟಿವಿ ಮೀಡಿಯಾಗಳು ಮತ್ತೆ ಬುಕ್ಸ್ ಅಲ್ಲಿ ಮಾತ್ರ ಓದಿದ್ದು, ಬಟ್ ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ಕಂಡಿದ್ದು ಚೆನ್ನಾಗಿತ್ತು. ಪ್ರಪಂಚದ ಅತಿ ದೊಡ್ಡ ಸುಂದರವಾದ ಸಮಾಧಿ ಹಾಗೂ ಪ್ರೇಮದ ಸಂಕೇತವಾಗಿ ಚಿರಾಯುವಾಗಿದೆ. ತಾಜ್ ಮಹಲ್ಗೆ ಏನಕ್ಕೆ ವಿಸಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟಂದ್ರೆ, ತಾಜ್ ಮಹಲ್ ನ ಅರೇಬಿಕ್ ಡಿಸೈನ್ ನಲ್ಲಿ ಕಟ್ಟಿರ್ತಾರೆ. ಅದ್ರ ಜೊತೆಗೆ ಫೌಂಡೇಶನ್ ಏನ್ ಹಾಕಿದ್ದಾರೆ, 100 ಬಾವಿಗಳನ್ನ ತೋಡಿಸಿ ಅದರಲ್ಲಿ ಮರಗಳನ್ನ ಬ್ಯಾಲೆನ್ಸ್ ಮಾಡಿ ಕಟ್ಟಿದ್ದಾರೆ. ಸೊ ಮುಂದಿನ ಒಂದ್ ದಿವಸ ಯಾವತ್ತಾದ್ರೂ ಪ್ರಳಯ ಅಥವಾ ಭೂಕಂಪ ಏನೇ ಆದ್ರೂ ಕೂಡ ತಾಜ್ ಮಹಲ್ಗೆ ಯಾವುದೇ ಕಾರಣಕ್ಕೂ ಹಾನಿ ಆಗಲ್ಲ, ಬಲಿಷ್ಠವಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಅದನ್ನ 7 ವಂಡರ್ಸ್ ಅಲ್ಲಿ ಒಂದು ವಂಡರ್ ಅಂತ ಹೇಳ್ಬಿಟ್ಟು ಯುನೆಸ್ಕೋ ಇಂದ ಡಿಕ್ಲೇರ್ ಆಗಿದೆ. ಒಂದು ಕ್ಷಣ ಮಾತಾಡೋದಕ್ಕೂ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಯಾಕಂತಂದರೆ ಫುಲ್ಲು ಡಿಹೈಡ್ರೇಟ್ ಆಗ್ತಾ ಇದೆ ಬಾಡಿ. ಬೆಳಗ್ಗೆ ಲೈಟಾಗಿ ಫುಡ್ ತಿಂದಿದ್ದು, ಈಗ ಆಲ್ಮೋಸ್ಟ್ ಒಂದೂವರೆ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ತಾಜ್ ಮಹಲ್ ನ 4 ದಿಕ್ಕುಗಳಿಂದ ನೋಡಿದ್ರು ಸಹ ಅದು ಒಂದೇ ಆಕಾರದಲ್ಲಿ ಕಾಣುತ್ತೆ. ಮತ್ತೆ ಆ ಸುತ್ತಮುತ್ತ ವಾತಾವರಣ ಅಂತೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೋಗಿದ್ದ ಸಮಯದಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಜೊತೆಗೆ ಜನ ಸಹ ಜಾಸ್ತಿನೇ ಇದ್ರು. ತಾಜ್ ಮಹಲ್ ಒಳಗಡೆ ಹೋಗ್ಬೇಕು ಅಂದ್ರೆ ಶೂ ಕವರ್ ಕಂಪಲ್ಸರಿ, ಇಲ್ಲಾಂದ್ರೆ ಬಿಡಲ್ಲ. ಅದೊಂದು 10 ರೂಪಾಯಿ, 2 ರೂಪಾಯಿ ಐಟಮ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. 50 ಪೈಸೆನೂ ಇರಲ್ಲ. ಇಲ್ಲಿ ಒಳಗಡೆ ಎಂಟ್ರಿಗೆ 200 ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ. ನೋಡೋಣ ಪೈಸಾ ವಸೂಲಾಗುತ್ತಾ ಇಲ್ಲ ಅಂತೇಳಿ. ಈ ಒಂದು ಡಿಸೈನ್ನ ತುಂಬ ಹಾಡಿ ಹೊಗಳ್ತಾ ಇದ್ದಾರೆ. ಇದು ಒಂದೇ ಸಿಂಗಲ್ ಸ್ಟೋನಲ್ಲಿ ಮಾಡಿರೋದಂತೆ, ಇಲ್ಲಿ ಕಟ್ಟಾಗಿದೆ. ಆದರೆ ನಮ್ಮ ಬೇಲೂರು ಹಳೆಬೀಡುಗಳಲ್ಲಿ ನೋಡಿದ್ರೆ ಇದು ಒಂದು ಸಾಸಿವೆ ಕಾಳಷ್ಟು ಇಲ್ಲ. ಏನಂತೀರ ಬ್ರೋ? ಅಲ್ಲಿನ ಕಲೆ ಮುಂದೆ ಈ ಕಲೆ ಏನೇನೂ ಇಲ್ಲ. ಬಟ್ ಇವರು ಇದನ್ನ ತಾಜ್ ಮಹಲ್ ನೋಡೋದಿಕ್ಕೆ ಸಖತ್ತಾಗೇ ಇದೆ. ಆದ್ರೆ ನಮ್ಗೆ ಅಲ್ಲಿ ಸಮಸ್ಯೆ ಅನ್ಸಿದ್ದು ಅಂತ ಹೇಳ್ಬಿಟ್ಟಂದ್ರೆ, ಒಂದು ಟ್ರಾಫಿಕ್, ಜೊತೆಗೆ ಆ ಅಕ್ಕಪಕ್ಕದ ಅಂಗಡಿಗಳು, ಏನ ವಾತಾವರಣ ಇದೆ ಅಲ್ಲೆಲ್ಲ ಕಂಪ್ಲೀಟು ತುಂಬಾ ಗಲೀಜಿದೆ. ಜೊತೆಗೆ ಒಂದು ಪಾರ್ಕಿಂಗ್ ಅಲ್ಲಿ 25 ರೂಪಾಯಿ ಇರೋ ಟಿಕೆಟ್ಗೆ ಸುಮಾರು 100 ರೂಪಾಯಿ ತಗೊಂತಾರೆ. ಪಾರ್ಕಿಂಗ್ ಒಳಗಡೆ ಹೋಗೋದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಜೊತೆಗೆ ಸೇಫ್ಟಿನೂ ಇಲ್ಲ. ಆದ್ರೂ ನನಗೆ ಒಂದು ಸಮಾಧಾನ ಏನ್ ಅನ್ಸ್ತು ಅಂತ ಹೇಳ್ಬಿಟ್ಟಂದ್ರೆ, ಅಲ್ಲಿನ ಕಟ್ಟಡಗಳಾಗ್ಲಿ ಮತ್ತೆ ಅಲ್ಲಿನ ವಾತಾವರಣ ತುಂಬಾ ಇಷ್ಟ ಆಯ್ತು. ಒಂದು ಜಾಗ ವಿಸಿಟ್ ಮಾಡಿದಾಗ ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ. ಕಾಲ್ಗೆ ಹಾಕಿರೋದನ್ನ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅವರು ಆಲ್ಮೋಸ್ಟ್ ಪಾಪ ತಲೆಗೆ ಹಾಕೊಂಡು ಗಾಂಧಿ ಟೋಪಿ ಮಾಡ್ಕೊಂಡು ಹೋಯ್ತವ್ರೆ. ನಾವು ಕಾಲ್ಗೆ ಹಾಕೊಂಡಿರೋದು ಅವ್ರು ತಲೆಗೆ ಹಾಕೊಂಡು ಹೋಯ್ತವ್ರು ನೋಡು. ಸೊ ತಾಜ್ ಮಹಲ್ ಎಲ್ಲ ಸುತ್ತಾಡ್ಕೊಂಡು ಫೈನಲ್ ಆಗಿ ನಾವು ಮತ್ತೆ ಆ ರೈಡ್ ಅನ್ನ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ಸ್ಟಾಪ್ ಬಂದು ಮಥುರಾ ಅಂತ ಹೇಳ್ಬಿಟ್ಟು ಪ್ಲಾನ್ ಆಗಿರುತ್ತೆ. ವಿಶೇಷವಾಗಿ ಮಥುರಾ ಬಗ್ಗೆ ನಾನು ಒಂದು ಮಾತು ಹೇಳ್ಬೇಕು ಅಂತ ಹೇಳ್ಬಿಟ್ಟಂದ್ರೆ, ಶ್ರೀಕೃಷ್ಣ ಪರಮಾತ್ಮನ ಜನ್ಮಸ್ಥಳ ಆಗಿರುತ್ತೆ ಅದು. ಇನ್ನೊಂದು ವಿಶೇಷ ಅಂತ ಹೇಳ್ಬಿಟ್ಟಂದ್ರೆ, ನಾವು ಹೋಗಿರೋ ಟೈಮಲ್ಲೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಹ ಅವತ್ತೇ ಇತ್ತು. ಸೊ ಹಂಗಾಗಿ ಇಡೀ ಊರೆಲ್ಲ
ತುಂಬಾನೇ ಕ್ರೌಡ್ ಇತ್ತು. ಅದರಿಂದನೇ ನಮಗೆ ರೂಮ್ ಸಹ ಸಿಗಲಿಲ್ಲ. ಸೊ ಸಿಕ್ಕಾಪಟ್ಟೆ ಹುಡುಕಿ ಫೈನಲ್ ಆಗಿ ರೂಮ್ ಅಲರ್ಟ್ ಆಗಿತ್ತು. ನಮ್ಗೆ ಅಲ್ಲಿ ಲೋಕಲ್ ಒಬ್ರು ತುಂಬಾನೇ ಒಳ್ಳೆ ಪರಿಚಯ ಆದ್ರು. ಅವರು ಸಹ ಸಾಧ್ಯವಾದಷ್ಟು ದರ್ಶನ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡಿದ್ವಿ. ಆದ್ರೆ ಸುಮಾರು ಲಕ್ಷಾಂತರ ಜನ ವಿಸಿಟ್ ಮಾಡಿದ್ರಂತೆ. ಹಂಗಾಗಿ ನಮ್ದು ಆಲ್ರೆಡಿ ಆನ್ ದಿ ವೇ ಬರ್ಬೇಕಾದ್ರೇನೆ ಸುಮಾರು 2 ದಿನ ವೇಸ್ಟ್ ಆಗಿದೆ ಗಾಡಿಗಳೆಲ್ಲ ಕೈ ಕೊಟ್ಟು. ಹಾಗಾಗಿ ಸೊ ದೇವರ ಒಂದು ದೇವಸ್ಥಾನದ ಮುಂದೆ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಮತ್ತೆ ನಾವು ಅಲ್ಲಿಂದ ರೈಡನ್ನ ಕಂಟಿನ್ಯೂ ಮಾಡ್ತೀವಿ. ನವೀನ್ ಭಟ್ಜಿ ಅವರು ನಮ್ಮ ರೈಡು ಸುರಕ್ಷಿತವಾಗಿರ್ಲಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆಲಿ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಶಾಲು ಕೊಡುವ ಮೂಲಕ ನಮ್ಮ ರೈಡ್ಗೆ ಶುಭ ಕೋರಿದರು. ಇವರು ನಮಗೆ ಮಥುರಾದಲ್ಲಿ ಒಳ್ಳೆ ಫ್ರೆಂಡ್ ಆದರು. ಲಾಸ್ಟ್ 3 ಮಂತ್ಸ್ ಬ್ಯಾಕೆ ತಾನೇ ಲದಾಖ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ತುಂಬ ಒಳ್ಳೆ ವ್ಯಕ್ತಿ. ನಾವು ಬೆಳಗ್ಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಮಥುರಾದಲ್ಲಿ ಸಿಕ್ಕಾಪಟ್ಟೆ ಜೋರಾಗೆ ಸೆಲೆಬ್ರೇಷನ್ ನಡೀತಾ ಇದೆ. ನೋಡ್ತಾ ಇರ್ಬೋದು ಹೇಗಿದೆ ಸಿಟಿ ಅಂತೇಳಿ. ಬಟ್ ಇಲ್ಲಿ ನಾವು ದರ್ಶನ ಮಾಡೋಣ ಅಂತಂದರೆ ಲಗೇಜ್ ತುಂಬ ಇದೆ. ಲಗೇಜ್ ಎಲ್ಲ ಇಟ್ಟು ನಾವು ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಧುರಾದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಬರೋಕ್ಕಾಗ್ತಾ ಇಲ್ಲ. ಅದರಲ್ಲಿ ಪೊಲೀಸವ್ರ ಗಾಡಿಗಳೇ ಹೆವಿ ಇದ್ದಾವೆ. ಸೊ ನೋಡ್ತಾ ಇರ್ಬೋದು ಇದು ಮಹಾದ್ವಾರ ಇದೆ, ಸಖತ್ತಾಗಿದೆ. ಶ್ರೀಕೃಷ್ಣ ಜನ್ಮಸ್ಥಳದ ದೇವಸ್ಥಾನಕ್ಕೆ ಹೋಗೋ ದಾರಿ. ಹೊಟ್ಟೆಪಾಡಿಗೆ ಜನ ನೋಡಿ ಇನ್ನೂ ಈಗ ಈ ಥರದ್ದು ಸಾಹಸಗಳು ಮಾಡ್ತಾ ಇದ್ದಾರೆ. ಮಗು ಎಷ್ಟು ನೀಟಾಗಿ ಡ್ಯಾನ್ಸ್ ಆಡ್ತಾ ಇದೆ ನೋಡಿ. ದಾರಿ ಬದಲಿ ಇಬ್ಬರು ಒದ್ಲಾಡ್ತಿದ್ದಾರೆ. ಸೊ ಇವಾಗ ಚಂಡೀಗಢ್ಗೆ ಹೋಗಬೇಕಾ ಇಲ್ಲಾಂದರೆ ಡೆಲ್ಲಿ ರೂಟಲ್ಲಿ ಹೋಗ್ಬೇಕಾ ಅಂತ ಗೊತ್ತಾಗ್ತಿಲ್ಲ ನಮಗೆ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ ಚಂಡೀಗಢ, ಶಿಮ್ಲಾ, ಹರಿದ್ವಾರ್ ರೂಟ್ ಇದು. ಸೊ ಐ ಗೆಸ್ ಇದು ಬಂದು ನಂಗೆ ಗೊತ್ತಿರೋ ಥರ ಯಮುನಾ ಎಕ್ಸ್ಪ್ರೆಸ್ ಅನಿಸುತ್ತೆ. ಸೊ ಇವಾಗ ನಮ್ಮ ಸಾಬ್ರು ಜಾಗ ಎಲ್ಲ ಡಿಸೈಡ್ ಮಾಡ್ಕೊಂಡ್ಬಂದಿದ್ದಾರೆ. ಓವರ್ ಟು ಸಾಬರು. ಸುಮಾರು 4 ಗಂಟೆಗೆ ಯಮುನಾ ಎಕ್ಸ್ಪ್ರೆಸ್ ಹೈವೇಗೆ ನಾವು ಹೋಗ್ತೀರಿ. ದೆಹಲಿಗೆ ಆಲ್ಮೋಸ್ಟ್ ಒಂದು 150 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಇದು ಒಂದು ಔಟರ್ ರಿಂಗ್ ರೋಡ್ ಬರುತ್ತೆ. ಸಿಟಿ ಒಳಗಡೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟಂದ್ರೆ ಈ ರೋಡ್ ಅಂತ ತಗೊಂಡ್ರೆ ನೀವು ಯಾವುದೇ ಔಟರ್ ಅಲ್ಲಿರೋ ಲೊಕೇಶನ್ಗಳಿಗೆ ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ರೋಡಲ್ಲಿ ಯಾವುದೇ ಟ್ರಾಫಿಕ್ ಸಿಗಲ್ಲ, ಆರಾಮ್ಸೆ ಹೋಗ್ಬಿಡ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ರೋಡ್ನ. ನಾವು ಹೋಗಿದ ರಸ್ತೆನಲ್ಲಿ ಒಂದು ವಿಶೇಷವಾಗಿ ಏನಿತ್ತು ಅಂತ ಹೇಳ್ಬಿಟ್ಟಂದ್ರೆ ಆ ಔಟರ್ ರಿಂಗ್ ರೋಡಲ್ಲಿ UP ಮತ್ತೆ ಹರಿಯಾಣ ಬಾರ್ಡ್ರು ಸಹ ಅಲ್ಲೇ ಸಿಗುತ್ತೆ. ನಮ್ದು ಫಾಲೋ ಮಾಡೋಲ್ಲ ಎಬೆಟ್ ಮುಂಡೆ ಮಕ್ಕಳು. ನಾವು ಯಮುನಾ ಎಕ್ಸ್ಪ್ರೆಸ್ ಅಲ್ಲಿ ಬರ್ತಾ ಇದ್ವಿ. ಆ ಎಕ್ಸ್ಪ್ರೆಸ್ ಹೈವೇನಲ್ಲಿ ಇದು ಯಾವ್ದು ನದಿ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ತಾನೇ ಸರ್ಚ್ ಮಾಡಿದೆ. ಯಮುನಾ ನದಿ ಅಂತ ಹೇಳ್ಬಿಟ್ಟು ಈ ನದಿ ಹೆಸರು. ಸಖತ್ತಾಗಿದೆ. ಮೋಸ್ಟ್ಲಿ ಈ ರಸ್ತೆಗೆ ಹೆಸರು ಬರೋದಕ್ಕೆ ಕಾರಣ ಈ ನದಿಯಿಂದನೇ ಹೆಸರು ಬಂದಿರ್ಬೋದು. ಸಮಾಜ ಸೇವಕ ಶಿವ ಅವ್ರಿಗೆ ಜಯವಾಗಲಿ. ಆದರೆ ನಮ್ಮ ಜೊತೆಗೆ ಬರಲ್ಲ. ಹೆಚ್ಚು ಕಡಿಮೆ 4ನೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಇವಾಗೇನು ಜಾಸ್ತಿ ಖಾಲಿ ಆಗಿರಲಿಲ್ಲ. ಸೊ ನಡೆಸ್ತಾ ಇದ್ದೀನಿ. ಎಷ್ಟು ಹಿಡಿಯುತ್ತೆ ನೋಡಬೇಕು. ಇವಾಗ ಒಂದು 10-12 ಲೀಟ್ರಿಗೆ ಫುಲ್ ಆಗ್ಬೋದು. ಫುಲ್ಲುತ್ತಾ ಇದೆ. ಓಕೆ ಬಸ್ ಕೆತ್ತ ಹೋಗ್ಯಾ 14 ವೀಲ್. ರಾತ್ರಿ ಸಮಯ 9-9:30 ಆಗಿದೆ. ಇನ್ನೊಂದು 130 ಕಿಲೋಮೀಟ್ರ್ ಹೋದರೆ ನಮಗೆ ಚಂಡೀಗಢ ಒಂದು ಸಿಟಿ ಸಿಗುತ್ತೆ. ಅಲ್ಲೇ ಆಲ್ಟ್ ಆಗ್ತೀರಿ ನಾಳೆ ಮತ್ತು ನಾಡದ್ದು. ಏನು ವಿಷಯ ಅಂತ ಹೇಳ್ಬಿಟ್ಟಂದರೆ ಗಾಡಿಗಳು ಆಲ್ರೆಡಿ ಒಂದು 2-2.5 ಸಾವಿರವರೆಗೂ ಗಾಡಿ ರನ್ ಆಗ್ಬಿಟ್ಟಿದ್ದಾವೆ. ಸೊ ಇದಕ್ಕೆ ಮೇಲೆ ಗಾಡಿಗಳಿಗೆ ಸರ್ವಿಸ್ ಬೇಕೇ ಬೇಕು. ಸೊ ನಾಳೆ ಕಂಪ್ಲೀಟ್ ಸರ್ವಿಸ್ ಮಾಡಿಸಿ ಬೇರೆ ಬ್ರೇಕು ಗೀಕು ಎಲ್ಲ ಒಂದು ಸರಿ ಚೆಕ್ ಮಾಡಿಸ್ಕೊಂಡು ಅಲ್ಲಿಂದ ಒಂದು ದಿನ ಆಲ್ಟ್ ಆಗಬೇಕು. ಯಾಕಂದರೆ ಆ ವೆದರ್ಗೆ ನಾವು ಸೆಟ್ ಆಗಬೇಕು. ಸಮಯ 11:30. ಊಟ ಅಂತ ಹೇಳ್ಬಿಟ್ಟು ಬಂದ್ವಿ. ವೆಜ್ ಪಲಾವ್ ಆರ್ಡ್ರ್ ಮಾಡಿದ್ದೀವಿ. ಇವರು ರೈಸು ರಾಜ್ಮಾ. ಅವ್ರು ನೋಡಿ ತಟ್ಟೆ ನೋಡಿ ಎಷ್ಟು ದೊಡ್ಡದು ಹಾಕೊಂಬಿಟ್ಟವ್ರೆ. ಬ್ರೋ ಸಾಕ ತಟ್ಟೆ ಸದ್ಯ ಸಾಕು. ಬ್ರೋ ರೈಸ್ ಎಷ್ಟು ಬ್ರೋ? 80. ಒಂದು ಪ್ಲೇಟ್ ರೈಸು 80. ಅರ್ಧ ಪ್ಲೇಟ್ ಅದು 80 ರೂಪಾಯಿ.
ಪ್ಲಸ್ ಇದು ಸಾಂಬಾರು ಏನೋ ಕೊಟ್ಟಿದ್ರಲ್ಲ, ಎಷ್ಟು? 160 ರೂಪಾಯಿ. 160 ರೂಪಾಯಿ ಸಾಂಬಾರು. ಸೊ ಎರಡಕ್ಕೂ ಸೇರಿ ಎಷ್ಟಾಗುತ್ತೆ? ನೀವು ಸಡನ್ನಾಗಿ ಕ್ವಶನ್ ಎಲ್ಲ ಕೇಳ್ಬಾರ್ದು, ಬೇಡ ಗೊತ್ತಾಗಲ್ಲ. 230 ರೂಪೀಸ್ ಆಗುತ್ತೆ. ಎರಡೂ ಕಲ್ಸ್ಕೊಂಡು ಬಾಯಿಗೆ ಇಟ್ಕೊಂಡ್ರೆ ಉಪ್ಪಿಲ್ಲ ಖಾರ ಇಲ್ಲ ಗುರು. ಅನ್ನ ಸಾಂಬಾರ್ಗೆ ನಮ್ಮ ಬೆಂಗಳೂರಲ್ಲಿ 30 ರೂಪಾಯಿ ಕೊಟ್ಟರೆ ಒಳ್ಳೆ ಊಟ ಕೊಡ್ತಾರೆ. ಬಟ್ ಇಲ್ಲಿ ಹರಿಯಾಣ ಮತ್ತು ಪಂಜಾಬ್ ಮಧ್ಯದಲ್ಲಿ ಇದೆ ಒಂದು ಡಾಬಾದಲ್ಲಿ ಒಂದಿಷ್ಟು ಉಪ್ಪು ಇಲ್ಲ, ಖಾರ ಇಲ್ಲ, ಸಪ್ಪೆ ಊಟ ಕೊಟ್ಟಿದ್ದಾರೆ. ನಾವೇ ಉಪ್ಪು ಹಾಕೊಬೇಕು. ಅದಕ್ಕೆ 270 ರೂಪಾಯಿ ನಾವು ದುಡ್ಡು ಕೊಡಬೇಕು. ಏನು ಬ್ರೋ? ಇಲ್ಲಿ ನಾವು ಏನು ಊಟ ಮಾಡಿದ್ವಿ ಯಾವುದು ನಾವು ಕೊಟ್ಟಿರೋ ದುಡ್ಡಿಗೆ ವರ್ತಿಲ್ಲ. ಹರಿಯಾಣ ಈಗ ರಾತ್ರಿ 1 ಗಂಟೆ ಆಗಿದೆ. ಹರಿಯಾಣದಲ್ಲಿ ಇದೆ. ಸೊ ನಮ್ಮ ಇನ್ನೊಬ್ಬರು ಬರಬೇಕು, ಅವರು ಸಹ ಬಂದಿದ್ದಾರೆ. ಈ ಗಾಡಿ ಈ ಕಡೆ ಹೋಗ್ತಾ ಇದೆ. ಚಂಡೀಗಢ ಸಿಟಿ ಎಂಟ್ರಿ ಆಗೋಷ್ಟೊತ್ತಿಗೆ ಮಿಡ್ ನೈಟ್ ಆಗಿತ್ತು. ಅಷ್ಟೊತ್ತಿನಲ್ಲಿ ಹೋಗಿ ನೈಟಲ್ಲಿ ರೂಮ್ ಹುಡ್ಕೋದೇ ದೊಡ್ಡ ಟಾಸ್ಕ್ ಆಗಿತ್ತು. ಆನ್ಲೈನಲ್ಲಿ ಸರ್ಚ್ ಮಾಡಿ ಒಳ್ಳೆ ಪಾರ್ಕಿಂಗ್ ಇರೋ ಒಂದು ರೂಮ್ನೇ ಹುಡುಕಿ ಸೊ ಅವತ್ತು ನೈಟು ಅಲ್ಲೇ ಮಲಗ್ತೀವಿ. ಮುಂದಿನ ರೈಡ್ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಬರ್ತೀನಿ. ಕೀಪ್ ವಾಚಿಂಗ್.